It was at this moment that he knew. He fucked up. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. Hi guys, welcome to the channel Team Inlet Automotive. So ಇವತ್ತು ನಮ್ಮ ಫಸ್ಟ್ ವಿಡಿಯೋ. ಫಸ್ಟ್ ವಿಡಿಯೋ ಎಂತ ಸ್ಪೆಷಲ್ ಮಾಡಬೇಕಲ್ಲ. we are bringing you an one of one piece of Bajaj RS 200 2015 model. ನೀವು ಅನ್ಸ್ಬೋದು ಇದೇನ ಸ್ಪೆಷಲ್ ಎಡಿಷನ್ ಆಗಿರ್ಬೋದು, ಆದ್ರೆ ಯು ಆರ್ ರಾಂಗ್. ಇದು ಒಂದು ಟ್ಯೂನ್ ಆಗಿರುವ ಸ್ಪೆಷಲೈಸ್ಡ್ ಟ್ಯೂನ್ ಆಗಿರುವ ಹ್ಯಾಂಡ್ ಮೇಡ್ ಆಗಿ ಮಾಡುವ RS 200. ಸೊ ಲೆಟ್ ಮಿ ಶೋ ಯು. ಬನ್ನಿರಿ. ಮೇಜರ್ ಆಗಿ ನೋಡೋ ಮಾಡಿಫಿಕೇಶನ್ ಅಂದ್ರೆ ಫ್ರಂಟ್ ಶೀಲ್ಡ್. ಸೊ ಇದು ಯಾವ ರೀತಿಯಿಂದ ಕೂಡ ಒಂದು RS ತರ ಕಾಣ್ತಿಲ್ಲ, ಬಟ್ ಒಂದು S1000 ತರ ಕಾಣ್ತಿಲ್ಲ. ಇದು ಇನ್ಸ್ಪೈರ್ಡ್ ಆಗಿದೆ S1000 ಇಂದ ಲುಕ್ ಇಂದ. ಇಫ್ ಯು ಆರ್ ಸೀಯಿಂಗ್, ನಿಮ್ಗೆ ಕಾಣುದಂದ್ರೆ ಒಳಗೆ ಒಂದು ಶಾರಿಂಗ್ ಗನ್ ಲೈಟ್ ಉಂಟು, ಅದನ್ನ ನಾನು ಮತ್ತೆ ತೋರಿಸ್ತೇನೆ. ಯು ಕ್ಯಾನ್ ಸಿ ದ ಶಾರಿಂಗ್ ಗನ್ ಪ್ಯಾಟರ್ನ್. ಸೊ ಇದು RGB ಸ್ಟ್ರಿಪ್ಸ್. ಇದು ಯಾವ ಕಲರ್ ಗೆ ಕೂಡ ಬರುತ್ತದೆ, ನಿಮ್ಗೆ ನೀವು ಯಾವ ಕಲರ್ ಬೇಕಿದ್ರು ಕೂಡ ಹಾಕ್ಬೋದು. ಸೊ ಗೈಸ್, ಇದರಲ್ಲಿ ಬರುದು ಡುವೆಲ್ ಡೆಸ್ಕ್ ಸೆಟಪ್. ಇದು ಕಷ್ಟ ಮಾಡಿದ್ದು ಬರ್ತಿರ್ಲಿಲ್ಲ. ಸೊ ಒಂದು ಬಂದಿದ್ದು ಡ್ಯೂಕ್ 390 ಇಂದ, ಇನ್ನೊಂದು ಸ್ಟಾಕ್ ಇರುದು. ಸೊ ಇದು ಡಮ್ಮಿ, ಒಂದು ವರ್ಕಿಂಗ್. ಇದು RS ಇದೆ, ಇದು 390 ಇಂದ ಬಂದಿದ್ದು. ಸೊ ವೀಲ್ ಬಂದಿದ್ದು ಕೂಡ 390 ಇದೆ ವೀಲ್. ಸೊ ನೀವು ಕ್ಲಸ್ಟರ್ ಅನ್ನು ನೋಡ್ತಿದ್ರೆ ನಿಮ್ಗೆ ಇದು RS ಇದು ಫ್ರೇಮೇ ಅಲ್ಲ. ಇದು ಕ್ಲಸ್ಟರ್ ಬರುದು RC 390 ಇಂದ. ಇದು ಫೋಕ್ಸ್ ಬರುದು ಡ್ಯೂಕ್ 200 ಇಂದ 250 ಇಂದ ಸಾರಿ. ಸೊ ಕೀಯನ್ನು ನೋಡ್ಬೋದು. ಆ್ಯಕ್ಚುಲಿ ಡ್ಯೂಕ್ 250 ಅಲ್ಲಿ ನಿಮಗೆ ಕೀ ಬರೋದು ಟ್ಯಾಂಕಲ್ಲಿ. ಸೊ ಟ್ಯಾಂಕಲ್ಲಿ ಹಾಕ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಬೇರೆ. ಸೊ ಇಂಜಿನಲ್ಲಿ ಅಷ್ಟೇನು ಮಾಡಿಫಿಕೇಶನ್ ಮಾಡಲಿಕ್ಕೆ ಹೋಗಲಿಲ್ಲ ಇವರು. ಬಟ್ ಇನಿಷಿಯೇಟಿವ್ ವಾಸ್ ಈ ಇಂಜಿನನ್ನು ಲೇಟೆಸ್ಟ್ NS 400 ಇದು ಇಂಜಿನಿಂದ ಸ್ವಾಪ್ ಮಾಡಲಿಕ್ಕೆ. ಸೊ ವರ್ಕ್ ಇಸ್ ಇನ್ ಪ್ರೋಗ್ರೆಸ್. ನೀವು ನೋಡ್ಬೋದು ಕೆಲವು ಪಾರ್ಟ್ಸ್ ಎಲ್ಲ ಆಚೆ ಈಚೆ ಇದೆ. ಸೊ ವರ್ಕ್ ಇಸ್ ಇನ್ ಪ್ರೋಗ್ರೆಸ್. ಸೊ ಗೈಸ್, ಹಿಂದೆ ಇದರಲ್ಲಿ ಬರೋದು ಡಾಮಿನಾರ್ 400 ಇದು ವೀಲ್ಸ್, ಅದರದ್ದು ಬ್ರೇಕ್ ಪ್ಯಾಡ್ಸ್. ಖಾಲಿ ಇದು ಬ್ರೇಕಿಂಗ್ ಸಿಸ್ಟಮ್. ಇದು RS ಇದೆ, MRF ಇದು ವೀಲ್ಸ್. ಹಿಂದೆಗೆ ಬರೋದು ಸ್ವಿಂಗಮ್. ನಿಮಗೆ ನೋಡ್ಬೋದು ಬೇರೆನೆ ಕಾಣ್ತದೆ. ಇದು ಡಾಮಿನಾರ್ ಇದೆ ನೋಡ್ಬೋದು. ನಾನು ಆಗಲೇ ಹೇಳಿದಾಗೆ ಇದು ಡಾಮಿನಾರ್ 400 ಸ್ವಿಂಗಮ್. ಸೊ ಯುನಿಕ್ ಆಗಿ ಕಾಣ್ತದೆ, ಫುಲ್ ಬೈಕ್ಗೆ ಬಲ್ಕ್ ಆಗಿ ಕಾಣ್ತದೆ. ಇಂಜಿನ್ ಬಗ್ಗೆ ಹೇಳುವುದಾದ್ರೆ ಇದು ಸ್ಟಾಕ್ ಇಂಜಿನ್, ಏನು ರಿಪ್ಲೇಸ್ಮೆಂಟ್ ಇಲ್ಲ ಇಷ್ಟರ ತನಕ. ಎಕ್ಸಾಸ್ಟ್ ಅನ್ನು ಸ್ಟ್ರೇಟ್ ಪೈಪ್ ಇಟ್ಟು ಇದರಲ್ಲಿ ಇರುವ ಸ್ಟಾಕಲ್ಲಿ ಬರುವ 199.5 cc ಸಿಂಗಲ್ ಸಿಲಿಂಡರ್ ಇಂಜಿನ್ ಬರ್ತಿತ್ತು. ಇದರ ಇಂಜಿನ್ ಮತ್ತೆ NS 200 ಇಂಜಿನ್ ಕೂಡ ಅಷ್ಟೇ ಕಾಮನ್ ಆಗಿ ಬರುತ್ತೆ. ಆದ್ರೆ ಇದರಲ್ಲಿ ಡಿಫರೆನ್ಸ್ ಬರುದಂದ್ರೆ ಏರೋಡೈನಾಮಿಕ್ಸ್. ಖಾಲಿ ಪವರ್ ಅನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಹೋಗಿದ್ರೆ ನಂಬರ್ಸ್ ಅಲ್ಲಿ ಖಾಲಿ ಒಂದೇ ಡಿಫರೆನ್ಸ್. NS 200 ಅಲ್ಲಿ ಬರ್ತಿದ್ದು 23.5 bhp ಎಷ್ಟ, ಇದರಲ್ಲಿ ಬರುದು 24.5 bhp. ಒಂದೇ BHP ಅಲ್ಲಿ ಡಿಫರೆನ್ಸ್ ಇರುದು. ನಂಗೆ ಗೊತ್ತಿಲ್ಲ ಎಂತ ಮಾಡ್ತಾರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಟೈಲ್ ಲ್ಯಾಂಪ್ ಅನ್ನು ನೋಡೋದಾದ್ರೆ ದೇರ್ ಇಸ್ ನಥಿಂಗ್ ಮಚ್ ಟು ಟೆಲ್. ಖಾಲಿ ಇರೋದು ಒಂದು ಸ್ಟ್ರಿಪ್ ಲೈಟ್, ಅದುವೇ ವರ್ಕ್ ಆಗುದು ಬ್ರೇಕ್ ಮತ್ತೆ ಇಂಡಿಕೇಟರ್ ಆಗಿ. ನಿಮಗೆ ಕಾಣ್ತುಂಟ ಅಂತ, ಆದ್ರೆ ಇಲ್ಲಿ ಒಂದು ಆರೆಂಜ್ ಟೈಪ್ ಬರ್ತುಂಟು. ನೈಟಲ್ಲಿ ಒಳ್ಳೆ ಗ್ಲೋ ಬರ್ತದೆ. ಈಗ ಸ್ಟಾಪಲ್ಲಿ ಇರೋದಕ್ಕಿಂತ ರೆಡ್ ಲೈಟ್ ಕಾಣ್ತುಂಟು, ಇಲ್ಲಾಂದ್ರೆ ಖಾಲಿ ಇದು ಆರೆಂಜ್ ಲೈಟ್ ಇಲ್ಲಿ ತನಕ ಬರ್ತದೆ. ಕಂಪೇರ್ ಮಾಡೋದಾದ್ರೆ NS ಸ್ವಲ್ಪ ನೇಕೆಡ್ ಬೈಕ್ ಆಗಿತ್ತು, ಸ್ವಲ್ಪ ಎವರೇಜ್ ಎಲ್ಲರಿಗೆ ಕೂಡ ಓಡಿಸ್ಲಿಕ್ಕೆ ಆಗ್ತಿತ್ತು. ಆದರೆ ಇದು ಬರ್ತಿದೆ ಟೀನೇಜರ್ಸ್ಗೆ. ಟೀನೇಜ್ ಅಂದರೆ ಜಸ್ಟ್ 18 ಆದವ್ರಿಗೆ, ಫುಲ್ ಸ್ಪೋರ್ಟಿ ಪವರ್ ಬೇಕಿದೆ ಅವರಿಗೆ. ಆ ಟೈಮಲ್ಲಿ ಇದಕ್ಕೆ ಕಾಂಪಿಟೇಷನ್ ಕೊಡ್ತೋ ಬೈಕ್ ಅಂದರೆ ಒಂದೇ RC 200, ಇಲ್ಲ ಅವರೇ ಕಂಪನಿಯಿಂದ ಬರ್ತಿದ್ದೋ ಬಜಾಜ್ NS 200. ಬೇರೆ ಯಾವ ಬೈಕ್ ಕೂಡ ಈ ಬೈಕಿಗೆ ಕಾಂಪಿಟೇಷನ್ ಕೊಡ್ತಿರಲಿಲ್ಲ. ಆದರೆ ನೀವು ನೋಡ್ತಿದ್ರೆ ಈ ಬೈಕಲ್ಲಿ ಸ್ಟಾಕಲ್ಲಿ ನೋಡ್ತಿದ್ರೆ ರಿಮಾರ್ಕೇಬಲ್ ಟೈಲ್ ಲ್ಯಾಂಪ್ಸ್ ಬರ್ತಿತ್ತು.
ಅಷ್ಟೇನು ಫೀಚರ್ಸ್ಗಳಿಲ್ಲ. ABS ಬರ್ತಿರಲಿಲ್ಲ, ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಇರಲಿಲ್ಲ. ಬರ್ತಿದ್ದಂದರೆ ಒಂದು ರಾ ಪವರ್, BS3 ರಾ ಪವರ್. ಆಗಿದೆ ಗೇರ್ 5 ಆಟೋಮೋಟಿವ್ ಅಲ್ಲಿ. ಸೊ ಇದರ ಓನರೇ ಗೇರ್ 5 ಆಟೋಮೋಟಿವ್ ಇದ್ದು ಓನರ್. ಸೊ ಅವರೊಟ್ಟಿಗೆ ಮಾತಾಡುವಾಗ Hey guys, welcome to Gear 5 Automotive. We do sleek custom paint jobs to powerful performance upgrades. If you can imagine it, we can build it. This is not just a workshop, it's a biker's heaven. ಇದರಲ್ಲಿ ಕೂಡ ಇಲ್ಲೇ ಮಾಡಿಫೈ ಆಗಿದೆ, ಸ್ವಲ್ಪ ತುಂಬ ಕ್ಲೀನ್ ಇದೆ ಗೈಸ್, ನೋಡ್ಬೋದು ನೀವು. ಎಂಟಾಕ್. ಸೊ ಗಾಯ್ಸ್, ನಾವೀಗ ಒಂದು ರೌಂಡಿಗೆ ಹೋಗಿ ಬೈಕಿನಿಂದ ಬರುವ ಪಬ್ಲಿಕ್ ರಿಯಾಕ್ಷನ್ ವಿಡಿಯೋಗಳನ್ನು ನೋಡುವ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಸೊ ಗೈಸ್, ಇವತ್ತಿನ ವಿಡಿಯೋಲಿ ಇಷ್ಟೇ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಷ್ಟರ ತನಕ ಕೀಪ್ ಫಾಲೋಯಿಂಗ್ ಟೀಮ್ ಇನ್ ಲೈಟ್ ಆಟೋಮೋಟಿವ್. ಸೊ ಫ್ಯೂಚರಲ್ಲಿ ನಿಮಗೆ ಕ್ರೇಜಿ ವೀಡಿಯೋಸ್ ಬರಲಿಕ್ಕಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅರೆ कहना क्या चाहते हो? Sir, whatever.